ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಓಕೆ, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಓಕೆ, ಇವತ್ತಿನ ಒಂದು ವಿಡಿಯೋ ಏನಂದರೆ, ವಾಟ್ಸಪ್ಪಲ್ಲಿ ನಾವೊಂದು ಫೋಟೋ ಕಳಿಸ್ತೀವಲ್ಲ, ಯಾರಾದರೂ ಅಂದರೆ ಯಾರಿಗಾದರೂ ಒಂದು ಫೋಟೋ ಕಳಿಸ್ತೀವಿ, ಅದನ್ನು ಅವರು ಒಂದು ಸರ್ತಿ ಮಾತ್ರ ನೋಡಬೇಕು. ಅಂದರೆ ನಮ್ಮ ಫೋಟೋನ ಪದೇ ಪದೇ ನೋಡಬಾರ್ದು ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊತಾರೆ. ಅದೇ ರೀತಿ ಟೆಕ್ಸ್ಟ್ ವಾಯ್ಸ್ ರೆಕಾರ್ಡ್ ಮಾಡ್ತಾವಲ್ಲ, ಅದನ್ನು ಸಹ ಒಂದು ಸರ್ತಿ ಮಾತ್ರ ಅವರು ಕೇಳಿಸ್ಕೊಬೇಕು. ಆ ರೀತಿ ಈಗ ಒಂದು ವಾಟ್ಸಪ್ಪಲ್ಲಿ ಹೊಸ ಫೀಚರ್ ಬಂದಿದೆ. ಇದು ಗೊತ್ತಿದ್ದರೂ ಕೆಲವೊಬ್ರಿಗೆ ಗೊತ್ತಿದ್ದರೆ ದಯವಿಟ್ಟು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಗೊತ್ತಿಲ್ಲದವರು ಯೂಸ್ ಮಾಡಿ. ತುಂಬ ಈಸಿ ಟ್ರಿಕ್ ಇದು. ಓಕೆ, ಬನ್ನಿ ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ಆನ್ ಪ್ಲೇ ವಿಡಿಯೋ. ನೋಡಿ, ಈ ರೀತಿ ವಾಟ್ಸಪ್ಪಿಗೆ ಹೋಗಬೇಕು. ಜಸ್ಟ್ ಒಂದು ಡೆಮೋ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಒಂದು ಫೋಟೋ ಡೆಮೋ ತೋರಿಸ್ತೀನಿ, ಆಮೇಲೆ ಓಕೆ ಇದು ಬೇಡ, ಈ ನಂಬರ್ ಬೇಡ, ಬೇರೆ ಒಂದು ನಂಬರಿಂದ ಓಕೆ ಈ ನಂಬರಿಂದ ಡೆಮೋ ತೋರಿಸ್ತೀನಿ ನೋಡಿ. ಓಕೆ, ಇವೊಂದು ಫೋಟೋ ಹಾಕಿದ್ದೀನಿ ಇವರಿಗೆ. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಈ ಫೋಟೋನ ಇವರು ಒಂದು ಸರ್ತಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಹಾಗೂ ನಮ್ಮ ವಾಯ್ಸ್ ರೆಕಾರ್ಡ್ ಕೂಡ ಅಷ್ಟೇ, ಅಂದರೆ ಒಂದು ಸರ್ತಿ ಮಾತ್ರ ಅವ್ರು ಕೇಳಿಸ್ಕೊಳೋಕೆ ಸಾಧ್ಯ. ಆ ರೀತಿ ಕೂಡ ವಾಯ್ಸ್ ರೆಕಾರ್ಡನ್ನು ಮಾಡಿ ಒಂದು ಸರ್ತಿ ಮಾತ್ರ ಅವ್ರು ಕೇಳಿಸ್ಕೊಂಡ್ರೆ ಮುಗೀತು. ಪದೇ ಪದೇ ಕೇಳಿಸ್ಕೊಳೋಕೆ ಬರೋದಿಲ್ಲ ಅವರಿಗೆ. ಓಕೆನಾ? ಅದನ್ನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಇದೇ ಒಂದು ವಿಡಿಯೋದಲ್ಲಿ. ಏನಿಲ್ಲ, ಜಸ್ಟ್ ಇದು ವಾಯ್ಸ್ ಇದು ಮಾಡೋದಿದೆಯಲ್ಲ, ಸಾರಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿದೆ ನೋಡಿ. ಅದು ನಾನು ಕ್ಲಿಯರಾಗಿ ತೋರಿಸ್ತಿದ್ದೆ, ಬಟ್ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇರೋದ್ರಿಂದ ಅದು ಬರ್ತಾಯಿಲ್ಲ. ಇಲ್ಲಿರುತ್ತೆ ಅದು. ಓಕೆ, ಇಲ್ಲಿರುತ್ತೆ ನೋಡಿ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಇದಕ್ಕೆ ಓಕೆ ಮಾಡಿದರೆ ನೋಡಿ, ಒಂದು ಸತಿ ಮಾತ್ರ ಅವರು ವಿಡಿಯೋ ಅದೇ ನಾವು ಕಲಿಸಿರೋವಂಥ ಆಡಿಯೋನ ನೋಡೋದಕ್ಕೆ ಸಾಧ್ಯ. ಅದ ಫ್ರೆಂಡ್, ಇಷ್ಟೇ. ಇವೆರಡೂ ತುಂಬ ಈಸಿ ಇದ್ದಾವೆ. ಏನೋ ಫೋಟೋ ಆಗಿರ್ಬೋದು ಅಥವಾ ನಾವು ಕಲಿಸೋಂಥ ವಾಯ್ಸ್ ರೆಕಾರ್ಡನ್ನು ಅವ್ರು ಒಂದೊಂದೇ ಸತಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇದೇ ರೀತಿ ಸಪೋರ್ಟ್ ಇಲ್ಲಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಅಲಾಟ್. ಎಲ್ಲರೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.